ಯಾವ ರೇಂಜಿಗೆ ಪ್ರೈಸಸ್ ಇದೆ ಗೊತ್ತಾ? ಸೀರಿಯಸ್ಲಿ ಏನು ತಿನ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ನಿಮಗೆ ಪ್ರೈಸಸ್ ತೋರಿಸ್ತೀನಿ ರೀ ಯಾವ ರೇಂಜಿಗಿದೆ ಅಂತ. ನೋಡಿ ಗೈಸ್, ಕಚೋರಿ 2 pieces 165 ಅಂತೆ. ಸೊ ಆಲೂ ಸಬ್ಜಿ ಅಲ್ಲ, 100 ರೂಪೀಸ್ ಕೆಳಗೆ ಯಾವುದೂ ಇಲ್ಲ. ಬರೀ ಇಡ್ಲಿ 2 ಪೀಸ್ ಬಂದ್ಬಿಟ್ಟು 95 ರೂಪೀಸ್ ಅಂತೆ. ಯಪ್ಪ, ಈ ರೇಂಜಿಗೆ ಓವರ್ ರೇಟೆಡ್ ಅಂತ ದೇವರನ್ನ ಗೊತ್ತಿರಲಿಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಟೊಮೆಟೊ ಸೂಪ್ 145 ರೂಪಾಯಿ. ನೋಡ್ತಿದ್ದೀರಲ್ಲ, 399. ಲಿಟ್ರಲಿ ಹೆವಿ ಇದ್ದಾವೆ ಪ್ರೈಸಸ್ ಅಂತೂ. ನೋಡಿದ್ರಲ್ಲ ಪ್ರೈಸಸ್ ಎಷ್ಟಿದೆ ಅಂತ. ಏನೂ ಮಾಡೋಕ್ಕಾಗಲ್ಲ, ಹೊಟ್ಟೆ ಬೇರೆ ಸಿಕ್ಕಾಪಟ್ಟೆ ಹಸಿತಾ ಇದೆ. ಸೊ ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು. 1.5 ಕಿಲೋಮೀಟ್ರ್ ನಡ್ಕೊಂಡು ಬಂದೆ. ಯಾವ ಹೋಟೆಲ್ ಸಿಗಲಿಲ್ಲ, ಎಂಥದ್ದು ಸಿಗಲಿಲ್ಲ. 2 ಹೋಟೆಲ್ ಸಿಕ್ತು, ಬಟ್ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ಇಡ್ಲಿ ಎಲ್ಲ ಕತೆ ಹಾಕೋಣ. 2 ಇಡ್ಲಿಗೆ ಗುರು 95 ರೂಪಾಯಿ ಅಂತ. ಈ ರೇಂಜಿಗೆ ಓವರ್ ರೇಟೆಡ್ ಅಂತ ದೇವರನ್ನ ಗೊತ್ತಿರಲಿಲ್ಲ ನನಗೆ. ಗೊತ್ತಾ, ಇದು ಒಬ್ಬಳೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಇಟ್ಸ್ ಲೈಕ್ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್. ಹೆಂಗೆ ನಾವು ಚೌಟಿವಾಲ ಹೋಟೆಲಲ್ಲಿ 95 ರೂಪೀಸ್ ಕೊಟ್ಟು ಇಡ್ಲಿ ತಿಂದು ಹಾಗೆ ಏನಾದರೂ ಪ್ಲೇಸ್ ನೋಡೋಣ ಅಂತ ಹೋದಾಗ ನನಗೆ ಕಾಣಿಸಿದ್ದು ರಾಮಜೂಲ ಬ್ರಿಡ್ಜ್. ರಿಷಿಕೇಶ್ ಬಸ್ ಸ್ಟ್ಯಾಂಡ್ನಿಂದ ಆಟೋ ಎತ್ಕೊಂಡು ಆ ಕಡೆಯಿಂದ ಈ ಸೈಡ್ಗೆ ನಡ್ಕೊಂಡು ಹೋದ ಹಾಸ್ಟೆಲ್ಗೆ. ನೀವೇನಾದರೂ ಲಕ್ಷ್ಮಣ್ ಜೂಲ ಕಡೆ ಸ್ಟೇ ಮಾಡೋ ಪ್ಲಾನ್ ಇದ್ರೆ ಇದೇ ರೂಟಲ್ಲಿ ಬರ್ಬೇಕು ನೋಡಿ. ಆ ಕಡೆ ಸ್ಟೆಪ್ಸ್ ಇರುತ್ತೆ. ಸೊ ಸ್ಟೆಪ್ಸ್ ಹತ್ಕೊಂಡು ಬ್ರಿಡ್ಜ್ ಕ್ರಾಸ್ ಮಾಡಬೇಕು. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ, ಈ ಬ್ರಿಡ್ಜ್ ಮೇಲೆ 2 ವೀಲರ್ ವೆಹಿಕಲ್ಸ್ ಮಾತ್ರ ಓಡಾಡ್ತವೆ. ಸೊ ಐದರ್ ನೀವು ನಡ್ಕೊಂಡು ಕೂಡ ಬರ್ಬೋದು, ಇಲ್ಲ ಅಂತಂದರೆ 2 ವೀಲರ್ಸ್ ವೆಹಿಕಲಲ್ಲೂ ಬರ್ಬೋದು. ಆ್ಯಂಡ್ ಇಲ್ಲಿ ನೋಡ್ಬೋದು ಗೈಸ್, ಟೂರಿಸ್ಟ್ಗಿಂತ ಲೋಕಲೈಟ್ಸೇ ಜಾಸ್ತಿ ಇದ್ದಾರೆ. ಆ್ಯಂಡ್ ದ ಏರಿಯಾ ಇಸ್ ಲೆಸ್ ಕ್ರೌಡೆಡ್ ಡ್ಯೂ ಟು ವೀಕೆಂಡ್ಸ್. ಓ, ಏನಿದು ಏನೋ ಬರ್ತಿದ್ದಾರೆ, ಸ್ವರ್ಗಾಶ್ರಮ್ ಅಂತ. ಗೈಸ್, ಈ ಸ್ವರ್ಗಾಶ್ರಮ್ ವಿಶೇಷತೆ ಏನು ಗೊತ್ತಾ? ಈ ಆಶ್ರಮ್ ಬಂದು ಸ್ವಾಮಿ ವಿಶುದ್ಧಾನಂದ ಅವರ ನೆನಪಿಗೋಸ್ಕರ ಕಟ್ಟಿರೋದಂತೆ. ಇದು ಗಂಗಾಪರ್ ರಾಮಜೂಲ ಅಲ್ಲಿ ಬರುತ್ತೆ. ಮತ್ತೆ ಈ ಸ್ವರ್ಗಾಶ್ರಮ್ ಒಳಗೆ ತುಂಬಾ ಆಶ್ರಮ್ಸು ಮತ್ತೆ ಟೆಂಪಲ್ಸ್ಗಳಿದಾವಂತೆ. ಆ್ಯಂಡ್ ಈ ಪ್ಲೇಸ್ನ ಕಾಲಿ ಕಂಬ್ಲಿವಾಲ ಕ್ಷೇತ್ರ ಅಂತಲೂ ಕೂಡ ಕರೀತಾರೆ. ಇಲ್ಲಿ ನೀವು ಯೋಗ, ಮೆಡಿಟೇಷನ್ ಮತ್ತೆ ಗಂಗಾ ಆರತಿ ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಸರಿ ಬನ್ನಿ, ಹೇಗಿದ್ರು ರಾಮಜೂಲ ಬ್ರಿಡ್ಜ್ ಹತ್ರ ಬಂದಿದ್ದೀವಿ. ರಾಮಜೂಲ ಬ್ರಿಡ್ಜ್ಗೆ ಹೋಗಿಲ್ಲ ಅಂತಂದ್ರೆ ಹೇಗೆ ಹೇಳಿ, ಹಾಗೆ ಹೋಗಿ 1 ರೌಂಡ್ ಹಾಕೊಂಬರೋಣ. ಬ್ರಿಡ್ಜ್ ಹೋಗೋಕ್ಕಿಂತ ಮುಂಚೆ ಅದ್ರ ವಿಶೇಷತೆ ಏನು, ರಾಮಜೂಲ ಅಂತ ಹೆಸರು ಏನಕ್ಕೆ ಈ ಬ್ರಿಡ್ಜ್ಗೆ ಬಂತು ಅಂತ ಕೇಳೋ ಕ್ಯೂರಿಯಾಸಿಟಿ ನಿಮ್ಗಿದ್ಯಾ? ಬನ್ನಿ ಆಗಿದ್ರೆ. ಸೊ ಈ ಬ್ರಿಡ್ಜ್ನ 1986 ಅಲ್ಲಿ ಕಟ್ಟಿರೋದು. ಇದು ಒನ್ ಆಫ್ ದ ಐಕಾನಿಕ್ ಲ್ಯಾಂಡ್ ಮಾರ್ಕ್ಸ್ ಆಫ್ ರಿಷಿಕೇಶ್ ಅಂತಾನೆ ಹೇಳ್ಬೋದು. ಮತ್ತೆ ಇಲ್ಲಿ ನೋಡಿ, ನೀವು ಇಲ್ಲಿ ಗಂಗಾ ವ್ಯೂನ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಅಂಡ್ ದ ಸರೌಂಡಿಂಗ್ಸ್ ಹಿಲ್ಸ್ನ ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಮತ್ತೆ ಈ ರಾಮಜೂಲ ಲಕ್ಷ್ಮಣ್ ಜೂಲ ಬ್ರಿಡ್ಜ್ ಹತ್ತತ್ರನೇ ಇದೆ. ಇಟ್ಸ್ ಲೈಕ್ ಅರೌಂಡ್ 2 ಕಿಲೋಮೀಟರ್ಸ್. ಈ ರಾಮಜೂಲ ಮತ್ತು ಲಕ್ಷ್ಮಣ್ ಜೂಲ ಬ್ರಿಡ್ಜ್ ನೋಡಕ್ ಸಿಮಿಲರ್ ಆಗಿದ್ರು ರಾಮಜೂಲ ಬ್ರಿಡ್ಜ್ ದೊಡ್ಡದು, ವಿಚ್ ಈಸ್ ಲೈಕ್ 2 ಕಿಲೋಮೀಟರ್ ಅಪ್ ದ ರಿವರ್. ಮತ್ತೆ ಈ ಬ್ರಿಡ್ಜ್ ಲೆಂತ್ ಬಂದ್ಬಿಟ್ಟು 450 ಫೀಟ್ ಲಾಂಗ್ ಇದೆ. ಒರಿಜಿನಲಿ ದಿಸ್ ಬ್ರಿಡ್ಜ್ ವಾಸ್ ಮೇಡ್ ಅಪ್ ಆಫ್ ಥಿಕ್ ಜೂಟ್ ರೂಪ್ಸ್ ಮತ್ತೆ ಐರನ್ ಇಂದ ರೀಬಿಲ್ಟ್ ಮಾಡಿದ್ರಂತೆ ಈ ಬ್ರಿಡ್ಜ್ನ. ಈ ಬ್ರಿಡ್ಜ್ಗೆ ರಾಮಜೂಲ ಅಂತ ಹೆಸರು ಹೇಗ್ ಬಂತು ಅಂದ್ರೆ, ಶ್ರೀರಾಮನ ಪೌರಾಣಿಕ ಮತ್ತು ಆಧ್ಯಾತ್ಮಿಕ ಮಹತ್ವದಿಂದ ಬಂದಿದೆ. ಹಿಂದೂ ಮೈಥಾಲಜಿ ಪ್ರಕಾರ ರಾಮ ಮತ್ತು ಲಕ್ಷ್ಮಣರು ಈ ಸ್ಥಳದಲ್ಲಿ ಗಂಗೆಯನ್ನು ದಾಟಿದ್ರಂತೆ. ಸೊ ಗಂಗೆಯನ್ನು ದಾಟಿದ ಕಾರಣ ಈ ಬ್ರಿಡ್ಜ್ಗೆ ರಾಮನ ಹೆಸರು ಇಟ್ರು. ರಿಷಿಕೇಶ್ ಒಂದು ಪವಿತ್ರ ತಾಣವಾಗಿರೋದ್ರಿಂದ ಭಕ್ತಿಯ ಸಂಕೇತವಾಗಿ ಇದನ್ನ ರಾಮಜೂಲ ಎಂದು ಕರೆಯಲ್ಪಡ್ತಾರೆ. ಇನ್ನೊಂದೇನ್ ಗೊತ್ತಾ ಗೈಸ್, ಈ ಬ್ರಿಡ್ಜು ನೈಟ್ ಹೊತ್ತಂತೂ ತುಂಬಾ ಅಂದ್ರೆ ತುಂಬಾ ಆಕರ್ಷಕವಾಗಿ ಕಾಣುತ್ತೆ. ಇಲ್ಲಿ ನೋಡಿ, ಅಲ್ಲಿ ಬ್ರಿಡ್ಜ್ ಮೇಲೆ ಎಲ್ಲ ಲೈಟಿಂಗ್ಸ್ ಹಾಕಿರ್ತಾರೆ. ಮತ್ತೆ ಆ ತಂಪಾದ ಗಾಳಿ, ಅರಿತಿರೋ ಆ ಗಂಗೆಯ ಸದ್ದು, ಹಬ್ಬ ಹೇಳ್ಬೇಕಂತ ಅಂದ್ರೆ ಒಂಥರ ವಂಡರ್ಫುಲ್ ಫೀಲ್. ಈ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಆ ವ್ಯೂನ ನೋಡೋಕೆ ನೈಟ್ ಟೈಮ್ ಅಂತೂ. ಗೈಸ್ ನೋಡಿ, 9 ಗಂಟೆ ಕಾಲ್ ಸ್ಟಾರ್ಟ್ ಆಯಿತು.
ಆಲ್ರೆಡಿ ಆಚೆ ಬಂದಿದ್ದೆ, ಬೇರೆ ಆಪ್ಷನ್ ಇಲ್ಲ, ಫೋನಲ್ಲಿ ಅಟೆಂಡ್ ಮಾಡ್ತಾ ಇದ್ದೀನಿ ಕಾಲ್ಸ್ನ. ದಿಸ್ ಈಸ್ ಹೌ ಐ ಮ್ಯಾನೇಜ್ ಮೈ ವರ್ಕ್. ಇದು ಆಕ್ಚುಲಿ ಚೆನ್ನಾಗಿರೋದು. ಆ ಕಡೆ ಸುತ್ತಂಗೂ ಆಗುತ್ತೆ, ಈ ಕಡೆ ಮೀಟಿಂಗ್ಸು ಅಟೆಂಡ್ ಮಾಡ್ದಂಗೂ ಆಗುತ್ತೆ. ಇಟ್ಸ್ ಬೆಸ್ಟ್. ನಮ್ಮ ಮ್ಯಾನೇಜರ್ ಆಗಲಿ ನಮ್ಮ ಟಿ ಎಲ್ ಆಗಲಿ ನೋಡೋದು ಬೇಡ ಹೌ ಐ ವರ್ಕ್ ಅಂತ. ಲೆಟ್ಸ್ ಕೀಪ್ ಇಟ್ ಸೀಕ್ರೆಟ್, ಆಯ್ತಾ? ಆಯ್ತು ಬಿಡು. ನಲ್ಲಿ ಕಾಲ್ ಮುಗೀತು. ಹಂಗೋ ಈಗ ಇವತ್ತು ಅಷ್ಟು ಕೆಲಸ ಏನು ಮಾಡ್ಕೊಂಡು ಮ್ಯಾನೇಜ್ ಮಾಡಿದೆ ನೋಡಿ. ಈ ಪ್ಲೇಸ್ ಅಂತೂ ಏನ್ ಸೈಕ್ ಆಗಿದೆ ಗೊತ್ತಾ? ಕಡೆ ಬಿಸಿಲು, ಒಂದ್ ಕಡೆ ಗಾಳಿ, ಅಪ್ಪ ಸ್ವರ್ಗ ಗುರು. ಇಲ್ಲಿ ನೋಡಿ ಏನ್ ಗೊತ್ತಾ, ಇಲ್ಲಿ ನೋಡಿ ಮಣ್ಣು ಈ ಬೀಚ್ ಸೈಡ್ ಸಿಗುತ್ತಲ್ಲ ಆ ತರ ಇದೆ. ಫುಲ್ ರಂಗೋಲಿ ಪುಡಿ, ರಂಗೋಲಿ ಬರಿಬೋದು ಇದರಲ್ಲಿ, ಆ ತರ ಇದೆ. ತುಂಬಾ ಚೆನ್ನಾಗಿದೆ, ಪೀಸ್ಫುಲ್ ಆಗಿ ಕೆಲಸ ಮಾಡ್ಬೋದಿತ್ತೆ. ಮಾಡೋದಕ್ಕೆ ಯಾರು ಅಷ್ಟು ಜನ ಇಲ್ಲ. ಸಿನ್ಸ್ ಇಟ್ಸ್ ಮಂಡೇ ವೀಕ್ ಡೇ. ಲೈಟ್ ಆಗಿ ಬಿಸಿಲು ಬರ್ತಾವನೆ, ಒಂಥರ ಚಳಿ ಚಳಿ ಆಗಿದೆ, ಒಂಥರ ಬಿಸಿಲು ಬಿಸಿಲು ಆ ತರ ಇದೆ. ಇದೇನಪ್ಪ ಇವಳು ಯಾವ್ದೋ ಪ್ಲೇಸ್ಗೆ ಹೋಗಿದ್ದಾಳೆ, ಆದ್ರೆ ಯಾವ ಪ್ಲೇಸ್ ಇದು ಅಂತ ಹೇಳೇ ಇಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ? ವೆಯ್ಟ್ ಹೇಳ್ತೀನಿ. ಇದು ಬಂದು ಗೋವಾ ಬೀಚ್ ಅಂತ. ಆದ್ರೆ ಗೋವಾ ಅಲ್ಲಿ ಇಲ್ಲ, ರಿಷಿಕೇಶಲ್ಲಿ ಬರುತ್ತೆ. ನೋಡಿದ ತಕ್ಷಣ ಬೀಚ್ ವೈಬ್ಸ್ ಕೊಡೋ ಈ ಗೋವಾ ಬೀಚ್ ಅಲ್ಲ, ಗಂಗಾ ರಿವರು. ಏನಕ್ಕಪ್ಪ ಈ ಪ್ಲೇಸ್ಗೆ ಗೋವಾ ಬೀಚ್ ಅಂತ ಹೆಸರಿಟ್ರು ಅಂದ್ರೆ, ಬಿಕಾಸ್ ಆಫ್ ಇಟ್ಸ್ ವೈಟ್ ಸ್ಯಾಂಡ್ ಅಂಡ್ ಸೀನಿಕ್ ಬ್ಯೂಟಿ ದಟ್ ರಿಸೆಂಬಲ್ಸ್ ಆ ಬೀಚ್ ಇನ್ ಗೋವಾ. ಇನ್ನೊಂದೇನ್ ಗೊತ್ತಾ ಗೈಸ್, ರಿಷಿಕೇಶ್ನ ಯೋಗ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತಾನೂ ಕರೀತಾರೆ. ಅಂಡ್ ತುಂಬಾ ಜನ ಇಲ್ಲಿಗೆ ಯೋಗ ಮೆಡಿಟೇಷನ್ ಮಾಡಕ್ಕೆ ಬರ್ತಾರೆ. ತುಂಬಾ ವರ್ಷದಿಂದ ಈ ಪ್ಲೇಸು ಫೇವ್ರೆಟ್ ಸ್ಪಾಟ್ ಆಗಿದೆ ಬ್ಯಾಕ್ ಪ್ಯಾಕರ್ಸ್ಗಂತೂ. ರಿವರ್ ರಾಫ್ಟಿಂಗ್ ಮುಗಿಸ್ಕೊಂಡು ಈ ಪ್ಲೇಸ್ಗೆ ತುಂಬಾ ಜನ ಬರ್ತಾರಂತ ರಶ್ ಮಾಡೋಕೆ. ಮತ್ತೆ ಫೋಟೋಗ್ರಾಫರ್ಸ್ಗೆ ಅಂತೂ ಒಳ್ಳೆ ಸ್ಪಾಟು ಇದಂತೂ. ಚಂದ ಫೋಟೋಸ್ ಬರುತ್ತೆ. ಇನ್ನೊಂದೇನು ಗೊತ್ತಾ, ಎಷ್ಟೇ ತಲೆ ಕೆಟ್ಟಿದ್ರು ಬೇಜಾರಾಗಿದ್ರು ಈ ಪ್ಲೇಸ್ಗೆ ಬಂದು ಒಂದ್ ಸ್ವಲ್ಪ ಹೊತ್ತು ಕುತ್ಕೊಂಡ್ರೆ ಸಾಕು, ಎಷ್ಟು ರಿಫ್ರೆಶ್ ಆಗುತ್ತೆ ಗೊತ್ತಾ ಮೈಂಡು. ಒಂಥರ ಮ್ಯಾಜಿಕಲ್ ಪ್ಲೇಸ್ ಅಂತಾನೆ ಹೇಳ್ಬೋದು. ನೀವೇನಾದ್ರೂ ಈ ತರ ಬ್ಯೂಟಿಫುಲ್ ಸೀನಿಕ್ ಪ್ಲೇಸ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತ ಅಂದ್ರೆ ಪ್ಲೀಸ್ ಡೂ ವಿಸಿಟ್ ಗೋವಾ ಬೀಚ್ ವೆನ್ ಯು ಆರ್ ಇನ್ ರಿಷಿಕೇಶ್. ಅಯ್ಯೋ, ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ, ಇಲ್ಲೇ ಕೂರ್ಬೇಕನ್ಸ್ತಿದೆ. ಆದ್ರೆ ಏನ್ ಮಾಡೋದು, ಕೆಲಸ ಬೇರೆ ಒಂದ್ ಕಡೆ. ಮೊದ್ಲೇ ಈ ತರ ಪ್ಲೇಸ್ ಇದೆ ಅಂತ ಗೊತ್ತಿದ್ರೆ ಲ್ಯಾಪ್ಟಾಪ್ ಆದ್ರೂ ತಗೊಂಡ್ ಬರ್ದು ಇಲ್ಲೇ ಕೆಲಸ ಮಾಡ್ಬೋದಿತ್ತು. ಇಟ್ಸ್ ಓಕೆ, ಮತ್ತೆ ಬಂದ್ರೆ ಆಯ್ತು. ಬಾಯ್ ಗೋವಾ ಬೀಚ್, ಮತ್ತೆ ಸಿಗೋಣ. ಗೈಸ್, ಲೈಸೆನ್ಸ್ ಇಲ್ಲ, ನಡ್ಕೊಂಡು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ರಿಷಿಕೇಶ್ ಸ್ಟ್ರೀಟ್ನ. ಸೊ ಆನ್ ದ ವೇನೆ ಮೀಟಿಂಗ್ ಅಟೆಂಡ್ ಮಾಡಿಕೊಂಡು ಮೀಟಿಂಗ್ ಮುಗಿಸ್ಕೊಂಡು ಸೊ ಹಿಂಗೆ ಅಡ್ಡಾಡ್ತಾ ಇದ್ದೀನಿ. ಎಷ್ಟು ಪೀಸ್ ಆಗಿದೆ ಗೊತ್ತಾ, ಸೀರಿಯಸ್ಲಿ. ಜನ ಇಲ್ಲ ಜಾಸ್ತಿ, ಅದಕ್ಕೆ ನೋಡಿ ವೀಕ್ ಡೇಸಲ್ಲಿ ಬರ್ಬೇಕಂತ ಹೇಳೋದು. ನೋಡಿ ಗೈಸ್, ಎಷ್ಟು ಪೀಸ್ ಆಗಿದೆ ಅಂತಂದ್ರೆ. ಇಲ್ಲೇನೋ ಆಶ್ರಮ ಅಂತ ಹಾಕಿದ್ದಾರೆ. ಗಂಗಾ ರಿವರ್ ವ್ಯೂ ಆಲ್ರೆಡಿ ಹೋಗಿ ಬಂದೆ ಅಲ್ಲಿಗೆ. ಅಂಡ್ ಇಲ್ಲಿ ನಾರ್ಮಲ್ ಜನಗಳಿಗಿಂತ ಈ ತರ ಯೋಗಿಗಳೇ ಜಾಸ್ತಿ ಗೊತ್ತಾ. ಬರೀ ಇವ್ರನ್ನ ನೋಡಿದೀನಿ ಅವಾಗ್ಲಿಂದ, ಇವರೇ ತುಂಬಾ ಇದಾರೆ ಈ ಸೈಡ್. ಸ್ಟ್ರೀಟ್ ಮಾತ್ರ ಗುರು ಸೈಕ್ ಆಗಿದೆ, ಪೀಸ್ ಆಗಿ. ಇದು ಆಶ್ರಮ ಅನ್ಸುತ್ತೆ, ಭಾಗೀರಥಿ ಆಶ್ರಮ ಅಂತ. ಒಂದ್ ಯೋಗಿಜಿ ಸಿಕ್ಕಿದ್ರು, ಏನ್ ಸಖತ್ತಾಗಿ ಮಾತಾಡಿದ್ರು ಗೊತ್ತಾ ಇಂಗ್ಲಿಷಲ್ಲಿ. ಕ್ಯಾನ್ ಐ ಸ್ಪೀಕ್ ಟು ಯು ಫಾರ್ ಅ ವೈಲ್ ಅಂತ ಅಂದ್ರು. ನನಗೆ ಟೈಮ್ ಬೇರೆ ಆಗಿದೆ, ಬೇಗ ಹಾಸ್ಟೆಲಿಗೆ ಬೇರೆ ಹೋಗ್ಬೇಕು. ನೋ ಐ ಡೋಂಟ್ ಹ್ಯಾವ್ ಮಚ್ ಟೈಮ್ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೆ ಅವ್ರಿಗೆ. ಅಲ್ಲ, ಏನ್ ಸಖತ್ತಾಗಿ ಮಾತಾಡ್ತಾರೆ ಇಂಗ್ಲಿಷ್ ಅವರು, ಲಿಟ್ರಲಿ ನೆಕ್ಸ್ಟ್ ಲೆವೆಲ್ಲು ಗೊತ್ತಾ. ಅಂಡ್ ಇಲ್ಲಿ ತುಂಬಾ ಬರೀ ಯೋಗ ಕ್ಲಾಸಸ್ ಇದೆ ಆ್ಯಕ್ಚುಲಾಗೆ. ಈ ಯೋಗಾಶ್ರಮ ತುಂಬ ಜನ
ಪೀಸ್ ಬೇಕಂತಾನೆ ಬರ್ತಾರೆ ಅನ್ಸುತ್ತೆ ಇಲ್ಲಿಗೆ. ಸೊ ನಾನು ದಾರಿಯಲ್ಲಿ ಒಂದೆರಡು ಮೂರು ಜನ ಮೀಟ್ ಮಾಡಿದೆ ಫಾರಿನರ್ಸ್ನ. ಇವನ್ ಅವ್ರು ಕೂಡ ಹೇಳಿದ್ರು ಇಟ್ಸ್ ವೆರಿ ಪೀಸ್ಫುಲ್ ಹಾಗೆ ಹೀಗೆ ಅಂತ. ಸೊ ತುಂಬ ಚೆನ್ನಾಗಿದೆ ಗೊತ್ತಾ. ಇದು ನೋಡಿ ಇಲ್ಲಿ ಏನೋ ಯೋಗ ಕ್ಲಾಸ್ ಅಂತ. ಸೊ ಕ್ಲಾಸಸ್ ಇರುತ್ತೆ, ಸೌಂಡ್ ಹೀಲಿಂಗ್, ಗ್ರೂಪ್ ಸೆಷನ್ಸ್, ಈ ಥರ ಎಲ್ಲ ಇದೆ ಇಲ್ಲಿ. ನೋಡಿ ಕಾಣ್ತಿದ್ಯಾ? ಅಯ್ಯೋ ಜಾಗನೇ ಇಲ್ಲ ಇಲ್ಲಿ ಗೈಸ್. ನಾನು ಈ ವೇಲ್ ಬರಬೇಕಿತ್ತು ನೋಡಿ, ಲೋಕಲಲ್ಲಿ ಎಕ್ಸ್ಪ್ಲೋರ್ ಮಾಡ್ಬೋದಿತ್ತು ಆರಾಮಾಗಿ. ನಂಗೆ ಒಳಿಲೇ ಇಲ್ಲ ಇಲ್ಲಿ. ನಾನು ಯಾವುದೋ ರೋಡ್ ಇಟ್ಕೊಂಡು ಬಂದ್ಬಿಟ್ಟೆ. ಇಲ್ಲೆಲ್ಲ ಫುಡ್ ಸಿಗತ್ತೆ ಅನ್ಸುತ್ತೆ ಮೋಸ್ಟ್ ಪ್ರಾಬಬ್ಲಿ. ಹೋಗಯ್ಯ हाय रणा हेलो तुम्हारा नाम क्या क्या और तुम्हारा घर कहाँ है? ओ इधर से खाना हो गया? खाना हो गया? हो गया? बाय टाटा ಚಿಕ್ಕಡ್ಗ ತುಂಬ ನಾಚಿಕೆ ಅನ್ಸುತ್ತೆ ಹುಡುಗಕ್ಕೆ. ನಿಧಾನವಾಗಿ ಮಾತಾಡ್ತಿದ್ದ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ರಾತ್ರಿ ಇದೇ ರೋಡಲ್ಲ ಬಂದಿದ್ದು ಅಂತ ಅನ್ಸಿದೆ. ಹೇಗಿದೆ ಗೊತ್ತಾ ಇದು? ಯಪ್ಪ ಯಾವ ಧೈರ್ಯದ ಮೇಲೆ ನಡ್ಕೊಂಬನ್ನು ಸೀರಿಯಸ್ಲಿ ನಂಗಂತೂ ಗೊತ್ತಿಲ್ಲ. ಒಬ್ಬೊಬ್ಳೆ ಸುತ್ತೋದು. ಗೈಸ್ ಐ ಆಮ್ ಬ್ಯಾಕ್ ಟು ಮೈ ಹಾಸ್ಟೆಲ್. ನೋಡಿ ಇದು ಹಾಸ್ಟೆಲು, ಕೇಳಿರ್ತೀರ ಎಲ್ಲ ಕಡೆ. ಸೊ ಇದು ರಿಷಿಕೇಶಲ್ಲಿರೋ ಹಾಸ್ಟೆಲು. ಎಲ್ಲ ಒಂದೇ ಹತ್ರನೇ ಮಾಡಿಬಿಟ್ಟಿದ್ದಾರೆ. ಜೋಯಸ್ ಹಾಸ್ಟೆಲ್ ಇದನ್ನೇ ನಾನು ಬುಕ್ ಮಾಡಿರೋದು. ಖಾಲಿ ಖಾಲಿ ಹೊಡಿತದೆ ಗೊತ್ತಾ. ಸಿನ್ಸ್ ಇಟ್ಸ್ ಅ ವೀಕ್ ಡೇ ಯಾರೂ ಇಲ್ಲ. ಫೈನಲಿ ಬಂದೆ ನನ್ನ ರೂಮಿಗೆ. ನೋಡಿ ಐ ಮೆಟ್ ಹಿಮ್ ಎಸ್ಟರ್ಡೇ. ಸೇ ಹಾಯ್. ಸೊ ಇವ್ರು ಯಾವಾಗಲೂ ವರ್ಕ್ ಮಾಡ್ತಾನೆ ಇರ್ತಾರೆ ಪಾಪ. ನೆನ್ನೆಯಿಂದ ಫುಲ್ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಹ್ಯಾಡ್ ಯೋರ್ ಬ್ರೇಕ್ಫಾಸ್ಟ್? Not yet. Why? Okay. Okay guys, so let me start my work. Hello. Hi. What's your name? Hello. How are you? Very well, awesome. What about you? I'm good. You came from I came from Bangalore. Bangalore. Yeah. Good to know. It's a happening city. So are you vlogging? Yes, I'm just vlogging the things. Okay, what's your channel name? No, I just started newly. Acha. Yeah. Enjoy. Thank you. ಸರಿ ಗಾಯ್ಸ್, ಮತ್ತೆ ಸಿಗೋಣ. ಅಂಟಿಲ್ ದ್ಯಾಟ್ ಬಾಯ್, ಟೇಕ್ ಕೇರ್.